ಮೌರ್ಯಾಸ್ ಇಂಟರ್ನ್ಯಾಷನಲ್ ಶಾಲೆ, ಮಾರುತಿ ನಗರ, ಬುಕ್ಕಪಟ್ಟಣ. ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮವನ್ನ ಅತ್ಯಂತ ವೈಭವಪೂರ್ಣವಾಗಿ ಆಚರಿಸಿದ್ದು, ಧಾನ್ಯಗಳು ಇಂದಿನ ಕಾಲದ ವೈಭವವನ್ನ ನೆನಪು ಮಾಡುವ ಮಾದರಿಗಳು, ತಳಿರು ತೋರಣಗಳಿಂದ ಶೃಂಗಾರಗೊಂಡ ವೇದಿಕೆ. ಪುಟಾಣಿ ಮಕ್ಕಳ ಉಡುಗೆ ತೊಡುಗೆ ನೋಡುಗರ ಕಣ್ಣಿಗೆ ಹಬ್ಬ. ಸಂಕ್ರಾಂತಿಯ ಸಂಭ್ರಮವನ್ನ ಎಳ್ಳು ಬೆಲ್ಲ ವಿತರಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು, ಪೋಷಕರು, ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಮಕ್ಕಳು ಸಂಕ್ರಾಂತಿ ಹಾಗೂ ರೈತರ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಶಾಲೆಯ ಅಧ್ಯಕ್ಷರಾದ ಸುಮಾ ಕೇರವರು ಸಂಕ್ರಾಂತಿ ಸಂಭ್ರಮದ ಆಚರಣೆಯ ಬಗ್ಗೆ ತಿಳಿಸಿಕೊಟ್ಟು ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಹಂಚಿಕೊಂಡರು. ಈ ಒಂದು ಸಂಭ್ರಮಾಚರಣೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಭಾಗವಹಿಸಿದ್ದು, ನಮ್ಮ ಸಂಸ್ಕೃತಿ, ಕಲೆ, ಅದರ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಎಲ್ಲ ಧಾನ್ಯಗಳನ್ನು ಹಾಗೂ ಮಾಡೆಲ್ಸ್ ಅನ್ನ ಮಾಡಿದ್ವಿ. ಎಲ್ಲರೂ ಕೂಡ ಮಕ್ಕಳು ಅದರ ಬಗ್ಗೆ ಅರಿವನ್ನ ತಿಳಿದುಕೊಂಡು ಸಂಕ್ರಾಂತಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಾಲಾ ಕಾರ್ಯದರ್ಶಿಗಳಾದ ರಮೇಶ ಡಿಕೆರವರು ಸಂಕ್ರಾಂತಿ ಹಬ್ಬದ ಆಚರಣೆ, ಭಾಗವಹಿಸುವಿಕೆ ಬಗ್ಗೆ ತಿಳಿಸಿಕೊಟ್ಟರು. ಹಾಗೂ ಪೋಷಕರ ಪ್ರೋತ್ಸಾಹವು ಮುಂದಿನ ದಿನಗಳಲ್ಲೂ ಇದೇ ರೀತಿ ಮುಂದುವರಿಸಿಕೊಂಡು ಹೋಗುವಂತೆ ಕೇಳಿಕೊಂಡರು. ನಾವು ಇಲ್ಲಿಗೆ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜನಗಳೇ ಪರಿಚಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಂದು ಏನೋ ಎತ್ತಲೋ ಅಂತೇಳಿ ಬಂದ ಮೊದಲನೇ ದಿನದಿಂದ ಕೂಡ ಇವತ್ತಿಗೆ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪೇರೆಂಟ್ಸು ಈ ಥರ ಮಾಡ್ತೀವಿ, ಈಗ ನಿಮ್ಮ ಮಕ್ಕಳನ್ನ ಈ ರೀತಿ ನೀವು ಡ್ರೆಸ್ಅಪ್ ಮಾಡಿ ಕಳಿಸ್ಬೇಕು ಅಥವಾ ಇಂಥದ್ದು ಕಳಿಸ್ಬೇಕು ಅಂತಂದರೆ ಅಂಥದ್ದು ಎಲ್ಲ ರೀತಿಯಿಂದಲೂ ಎಲ್ಲ ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಒಂಥರ ಟೌನ್ ಅಂತಲೇ ಇದೆ, ಆದರೂ ಕೂಡ ಗ್ರಾಮೀಣ ಭಾಗದ ರೀತಿ ಇದೆ. ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಉದ್ದೇಶ. ಸದ್ಯಕ್ಕೆ ನಮ್ಮ ಶಾಲೆ ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ. ಖಂಡಿತ ಇವತ್ತು ನಾನು ಭರವಸೆ ಕೊಡ್ತೀನಿ, ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಶಾಲೆ ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತೆ ಆ ನಂಬಿಕೆ ನಮಗೂ ಇದೆ. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಪೋಷಕರು ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ವರದಿ ಫೈರೋಜ್ ಪಾಷಾ, ಬುಕ್ಕಪಟ್ಟಣ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದೊಂದು ಎಲ್ಲ ಮಕ್ಕಳ ಹತ್ರನೇ ತರಿಸಿ ಅವರಿಗೆ ಐಡೆಂಟಿಫೈ ಮಾಡೋಕೆ ಕೇಳಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸೇ ಆಗಲಿ, ಒಂದು ಡ್ಯಾನ್ಸೇ ಆಗಲಿ, ಪ್ರತಿಯೊಂದನ್ನು ಮಾಡ್ತಾನೆ. ತುಂಬ ಖುಷಿಯಾಗುತ್ತೆ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ನಮ್ಮ ಮಕ್ಕಳಿಗೆ ಇವತ್ತಿನ ಸಂಸ್ಕೃತಿ ಅಂದರೆ ಏನು ಅಂತ ನಾವು ತಿಳಿಸ್ಕೊಡೋದ್ರಲ್ಲಿ ಮೌರ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ತುಂಬ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಮಕ್ಕಳಿಗೆ ಈ ಥರ ಬೆಳೆ ಇದೆ, ಈ ಥರ ಧಾನ್ಯ ಇದೆ, ಈ ಥರ ಸಂಸ್ಕೃತಿ ಒಂದು ಇದೆ ಅನ್ನೋದನ್ನ ಪರಿಚಯಿಸ್ತಿದ್ದೆ. ಸೊ ಅದಕ್ಕೆ ನಮಗೆ ಒಂಥರ ಖುಷಿ ಆಗುತ್ತೆ. ಈ ಥರ ನಮ್ಮ ಮಕ್ಳಿಗೆ ತಿಳಿಸ್ಕೊಡ್ತಿದ್ದಾರಲ್ವಾ ನಮ್ಮ ಸಂಸ್ಕೃತಿ ಬಗ್ಗೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದನ್ನ ತುಂಬ ಕಲಿತಿದ್ದಾರೆ ಕೂಡ. ಅಂದರೆ ಪ್ರತಿಯೊಂದು ಧಾನ್ಯದ ಅವಶ್ಯಕತೆ ಏನಿದೆ, ನಮ್ಮ ರೈತರ ಪರಿಶ್ರಮ ಏನಿದೆ ಇದರಿಂದ ಅನ್ನೋದನ್ನ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ದಿ ಮೌರ್ಯಾಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬ ಉತ್ತಮವಾಗಿ ಮಾಡಿದ್ದಾರೆ. ಹಾಗೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡ್ತಿದ್ದಾರೆ. ನಾವು ಮಕ್ಕಳು ಸೇರಿಸ್ಬೇಕಾದ್ರೆ ಆಯ್ಕೆ ಮಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವಿವತ್ತು ಒಳ್ಳೆಯದೇ ಮಾಡಿದ್ದೀವಿ ಅಂಥೇಳಿ ನಮಗೊಂದು ಅನಿಸಿಕೆ ಅನ್ನಿಸ್ತಾ. ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮಕ್ಕಳನ್ನೆಲ್ಲ. ತುಂಬ ಖುಷಿ ಆಗ್ತಾ ಇದೆ. ಮೌರ್ಯ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಇನ್ನೂ ತುಂಬ ಹೆಚ್ಚಿನದಾಗಿ ಮಕ್ಕಳನ್ನು ಸೇರಿಸಲಿ ಅಂತೇಳಿ